ಸೈಬರ್ ಕ್ರೈಮ್ ಅಂತ ಡ್ರಗ್ಸ್ ಅಂತ ಕೆಲಸ ಇದೆಯಲ್ಲ, ಈ ಕ್ರೈಮ್ಗಳಿಗೆ ನಮ್ಮ ಕಾನೂನನ್ನು ಇನ್ನೂ ಬಿಗಿ ಮಾಡಬೇಕು ಅನ್ನೋದಾದ್ರೆ ಮಾಡಬೇಕಾಗ್ತದೆ. ಹೊಸ ಕಾನೂನು ಮಾಡಬೇಕಾ, ಇರೋ ಕಾನೂನಿಗೆ ತಿದ್ದುಪಡಿ ಮಾಡಬೇಕಾ? ಯಾಕಂತಂದ್ರೆ ಕೊಲೆ ಅಂತ ಕೇಸ್ಗಳು, ಅಟೆಂಪ್ಟ್ ಟು ಮರ್ಡರ್ ಅಂತ ಕೇಸ್ಗಳು, ಆ ಥರದ ಅಪರಾಧಗಳಿಗೆ ಏನು ಶಿಕ್ಷೆ ಇದೆ ಆ ಶಿಕ್ಷೆಗಳನ್ನು ಇಂಥ ಕೇಸ್ಗಳಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಈಗ ನೀವು ಮುಖ್ಯಮಂತ್ರಿಗಳ ಸಭೆ ಮತ್ತೆ ಚೀಫ್ ಸೆಕ್ರೆಟರಿ ಸಭೆ ಮತ್ತೆ ಡಿಜಿ ಸಭೆ ಇರ್ತಲ್ಲ, ಆಲ್ ಇಂಡಿಯಾ ಅಂತ ವಿಷಯದಲ್ಲಿ ಮಾತಾಡಬೇಕು. ಬೇರೆ ರಾಷ್ಟ್ರದಿಂದ ಬರಬಾರ್ದು. ನಾನು ಹೇಳಿದ್ದೀನಿ, ನಾವು ಬರೀತೀವಿ 2 ಕೋಟಿ 3 ಕೋಟಿ ಅಷ್ಟೇ. ಇಲ್ಲ, ಅದಕ್ಕೆ ಕಾನೂನನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದೀನಿ. ವಿಜ್ಞಾನ ಕಾನೂನನ್ನು ಮಾಡಬೇಕು ಅಂತ ಮಾಡಿದ್ದೀನಿ. ಮುಂದಿನ ಅಸೆಂಬ್ಲಿ ಸೆಷನ್ನಲ್ಲಿ ಮಾಡ್ತೀವಿ. ಅದಕ್ಕೆ ಒಂದು ಸಮಿತಿ ಮಾಡಿದ್ದು, ಒಂದು ಪುನಃ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದು, ಅವರು ಶಿಫಾರಸ್ ಮಾಡಿದ್ದಾರೆ. ಆ ಶಿಫಾರಸನ್ನ ಕಂಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಕ್ಯಾಬಿನೆಟ್ನಲ್ಲಿ ಸಬ್ ಕಮಿಟಿ ಮಾಡಿದ್ದೀವಿ, ಅದರ ಅಧ್ಯಕ್ಷತೆಯನ್ನ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಅವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಅವರು ಕಂಪ್ಲೇಂಟ್ ಮಾಡಿದರೆ ಲಾಂಗ್ ಟರ್ಮು, ಶಾರ್ಟ್ ಟರ್ಮು ಇಂಥ ಶಿಫಾರಸುಗಳಿದ್ದಾವೆ. ಆ ಶಾರ್ಟ್ ಟರ್ಮ್ಗಳೆಲ್ಲ ಕೂಡಲೇ ಮಾಡಬೇಕು, ಲಾಂಗ್ ಟರ್ಮ್ನೆಲ್ಲ ಮಾಡಬೇಕಾಗ್ತದೆ. ಅವರು ಅಂಡರ್ಟೇಕ್ ಮಾಡ್ಕೊಂಡ್ರೆ ಅವ್ರಿಗೆ ಮಾಡಿ ಅಂತ ಹೇಳಿದ್ದೀನಿ. ಆದರೆ ರೆಕಮೆಂಡೇಶನ್ಸ್ನ ಕಂಪ್ಲೈ ಮಾಡಲೇಬೇಕು. ಪುನಃ ಅವರ ವರದಿ ಶಿಫಾರಸುಗಳಿದ್ದಾವಲ್ಲ, ಆ ಶಿಫಾರಸುಗಳನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಲೇಬೇಕು. ನೋಡಪ್ಪ, ಅದನ್ನ ಎಂಕ್ವೈರಿ ಮಾಡ್ಲಿಕ್ಕೆ CID ಕೊಟ್ಟಿದೀವಿ, ವಹಿಸಿದೀವಿ. ಅದನ್ನ ಹೇಳಿದೀವಲ್ಲ, ಈಗಾಗಲೇ CID ಕೊಟ್ಟಿದೀವಿ ಅಂತ ಹೇಳಿದೀವಿ. CID ಅವರು ಎಂಕ್ವೈರಿ ಮಾಡ್ತಾರೆ. ಅದಕ್ಕೆ ಒಂದು ಇಂಡಿಪೆಂಡೆಂಟ್ ಬಾಡಿ ಎಂಕ್ವೈರಿ ಮಾಡಬೇಕು ಅಂತ ಹೇಳಿದೀವಿ. ಬಿಕಾಸ್ ಪೊಲೀಸ್ನವ್ರು SP ಯಾಕೆ ಸಸ್ಪೆಂಡ್ ಮಾಡಿದೆ ಅಂತಂದ್ರೆ, ಅವರು ಜಾಗರೂಕರಾಗಿ ಇರಲಿಲ್ಲ. ಅವತ್ತೇ ಚಾರ್ಜ್ ತಗೊಂಡಿದ್ರು. ಅವ್ರು ಅಲ್ಲಿ, ಅದು ಸೂಕ್ಷ್ಮವಾದಂತ ಪ್ರದೇಶ, ಬಳ್ಳಾರಿ, ಮಂಗಳೂರು ಇದೆ. ಅದಕ್ಕೆ ಸೀನಿಯರ್ ಆಫೀಸರ್ನೇ ಸಸ್ಪೆಂಡ್ ಮಾಡಿದೀವಲ್ಲ, ಅವ್ರ ಮೇಲೂ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲರ ಮೇಲೂ ಕ್ರಮ ತಗೋತೀವಿ. ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಅವರು ತಲೆ ಮಾರಿಸ್ಕೊಂಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಯಾರು ಕಾನೂನಿಗಿಂತ ಮೇಲೂ ಇಲ್ಲ, ಕೆಳಗಡೆನೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಅವ್ರು ಯಾವ ನಮ್ಮ ಪಾರ್ಟಿಯವರಾಗಲಿ ಯಾವ ಪಾರ್ಟಿಯವರಾಗಲಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.